ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಮೊನ್ನೆ ವಿಡಿಯೋ ಹಾಕಿದ್ದೆ ವರಮಹಾಲಕ್ಷ್ಮಿಗೆ ಶಾಪಿಂಗ್ ಹೋಗ್ತಿದ್ದೀವಿ ಅಂತ. ಸೊ ಏನೇನು ತೊಗೋತೀವಿ ನೋಡೋಣ ಬನ್ನಿ ಅಂತ ಹೇಳಿದ್ದೆ. ಬಟ್ ಆ ಲಾಗಲ್ಲಿ ಹಾಕಿಕ್ಕಾಗಿಲ್ಲ, ಅದಕ್ಕೆ ಈ ಲಾಗಲ್ಲಿ ಅಪ್ಲೋಡ್ ಮಾಡ್ತಿದ್ದೀನಿ. ಏನೇನು ಶಾಪಿಂಗ್ ಮಾಡ್ದೋ ಅಂತ ನೋಡೋಣ ಬನ್ನಿ. ಮತ್ತು ನನ್ನ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಮರಿದೇ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್. ನಾನು ಇಷ್ಟಿನಿಂದ ಯಾಕೆ ಲಾಗ್ ಮಾಡಿಲ್ಲ ಅಂದರೆ ಫೋನ್ ರಿಪೇರಿ ಆಗಿತ್ತು, ಅದಕ್ಕೋಸ್ಕರ. ಸೊ ರೆಡಿ ಮಾಡಿಸ್ಬಿಟ್ಟು ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ನಾನು ಲಾಸ್ಟ್ ಲಾಗಲ್ಲೇ ಹೇಳಿದ್ದೆ ವರಮಹಾಲಕ್ಷ್ಮಿ ಫೆಸ್ಟಿವಲ್ಗೆ ಏನು ಶಾಪಿಂಗ್ ಮಾಡ್ತೀವಿ ನಿಮಗೆ ತೋರಿಸ್ತೀನಿ ಅಂತ ಹೇಳಿದ್ದೆ. ಬಟ್ ತೋರಿಸೋ ಅಷ್ಟರಲ್ಲಿ ನನ್ನ ಫೋನು ಹೊಗೆ ಹಾಕ್ಸ್ಕೊಂಬಿಟ್ಟಿತ್ತು. ಮೊನ್ನೆ ತಾನೇ ರೆಡಿ ಮಾಡ್ಸೋಕೆ ಕೊಟ್ಟಿದ್ದು, ನಿನ್ನೆ ನೈಟ್ ಕೊಟ್ಟರು. ಬನ್ನಿ. ನಾವು ಶಾಪಿಂಗ್ ಹೋಗಿದ್ದಲ್ಲ, ಅಲ್ಲಿ ವೀಡಿಯೋಸ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ನನ್ನ ಫೋನ್ ರಿಪೇರಿ ಆಗಿತ್ತು. ಅದಕ್ಕೆ ಮನೆಗೆ ಬಂದುಬಿಟ್ಟು ತೋರಿಸ್ತಿದ್ದೀನಿ. ಇದು ಸ್ಯಾರಿ ತಗೊಂಡು, ಮತ್ತು ದೇವ್ರಿಗೆ ಹಾರ ಥರ ಅಂತ ಅಂದ್ಬಿಟ್ಟು ಇದೊಂದು ತಗೊಂಡ್ವಿ. ಹಾಗೆ ಗೋಲ್ಡ್ ಥರದ್ದು ಚೈನ್ ಇತ್ತು, ಚೆನ್ನಾಗಿತ್ತು. ಇನ್ನು ಬೇರೆ ಬೇರೆದೆಲ್ಲ. ಸೊ ನಾವು ಹೋಗಿದ್ದೆ ಹಬ್ಬದ ಟೈಮ್ ಅಲ್ವಾ, ಫುಲ್ ರೈಟ್ ಜಾಸ್ತಿ ಇತ್ತು. ಅದಕ್ಕೆ ಸಿಂಪಲಾಗಿ ಅಂದ್ಬಿಟ್ಟು ಈ ಥರ ತಗೊಬಂದ್ವಿ. ಕಣ್ಣು, ಮೂಗು ಆ ಥರ ಡೆಕೋರೇಷನ್ ಮಾಡೋಕ್ಕೆ ಅಂದ್ಬಿಟ್ಟು ಅದೆಲ್ಲ ಒಂದು ಪ್ಯಾಕೆಟಲ್ಲಿ ಕೊಟ್ಟಿದ್ದಾರೆ. ಹಾಗೆ ಜಡೆ ಬಿಲ್ಲೆ ಮತ್ತು ಇದ್ದಿದ್ದಿಲ್ಲ, ದೀಪದ ಕೆಳಗಡೆ ಇಡೋಕ್ಕೆ ಪ್ಲೇಟ್ಗಳು ಬೇಕಿತ್ತು, ಚಿಕ್ಕ ಚಿಕ್ಕದು. ಹಾಗೆ ಚಿಕ್ಕದು ಪ್ಲೇಟ್ಗಳು ಮತ್ತು ಅರಿಶಿನ ಕುಂಕುಮ ಬಟ್ಲು, ದೀಪ ಎಲ್ಲ ತಗೊಬಂದ್ವಿ. ಫುಲ್ ರಶ್ ಅಂದರೆ ರಶ್ ಇತ್ತು. ನಾವು ಹೋಗಿದ್ದೆ ಹಬ್ಬದ ಟೈಮು, ನಾಳೆ ಹಬ್ಬ ಅನ್ನೋದೇ ಇವತ್ತು ಹೋಗಿದ್ದು. ಮಾಂಗಲ್ಯ ಚೈನ್ ಥರ ಗೋಲ್ಡ್ದು, ಅದಕ್ಕೆ ಚಿಕ್ಕ ಚಿಕ್ಕದು ಸ್ಟೋನ್ ಬಂದಿತ್ತು, ಚೆನ್ನಾಗಿತ್ತು. ಹಾಗೆ ಕಣ್ಣು, ಮೂಗು ಆ ಥರ ಪ್ಯಾಕೆಟಲ್ಲಿ ಬರುತ್ತೆ, ಅದು ತೊಗೊಂಡ್ವಿ. ಮತ್ತು ತಟ್ಟೆ ಇತ್ತಿಲ್ಲ ದೀಪದ ಕೆಳಗಡೆ ಇಡೋಕ್ಕೆ ಅಂದ್ಬಿಟ್ಟು ಅದು. ಮತ್ತು ಮಗಳಿಗೆ ಬಳೆ ಮತ್ತು ಅರಿಶಿನ ಕುಂಕುಮ ಕೊಡೋಕ್ಕೆ ಮುತ್ತೈದೆಯರು ಬಂದರೆ ಅವರಿಗೆ ಬಳೆ ಎಲ್ಲ ತೊಗೋಬೇಕಿತ್ತು. ಸರಿ ಅಂದ್ಬಿಟ್ಟು ಮತ್ತೆ ನಾನು ಶಾಪಿಂಗ್ಗೆ ಅಂತ ಹಸ್ಬೆಂಡ್ ಜೊತೆ ಹೋಗ್ತಿದ್ದೆ. ಆವಾಗಲೇ ಎಲ್ಲ ತೋರಿಸಿದ, ಅದು ಅತ್ತೆ ಜೊತೆ ಹೋಗ್ತಾ ಬಂದಿದ್ದು. ಇವಾಗ ನಮ್ಮ ಯಜಮಾನ್ರ ಜೊತೆ ಹೋಗ್ತಾಯಿದ್ದೀನಿ. ಹಾಗೆ ಮನೇಲಿ ಸ್ವಲ್ಪ ಒಬ್ಬಟ್ಟು ಮತ್ತು ರವೆ ಉಂಡೆ, ಕರ್ಜಿಕಾಯಿ ಎಲ್ಲನೂ ಮಾಡಿದ್ದು. ಸೊ ಅದ್ರ ಜೊತೆಗೆ ಹೊರ್ಗಡೆನೂ ತೊಗೊಬರೋಣ ಅಂದ್ಬಿಟ್ಟು ಹೋಗಿದ್ದು ಶಾಪಿಂಗ್ಗೆ ಅಂತಂದ್ಬಿಟ್ಟು. ಇಲ್ಲಿ ನೋಡಿ, ಇದು ಎಳ್ಳುಂಡೆ ಮತ್ತು ಇನ್ನೂ ಏನೇನೋ ತೊಗೊಂಡ್ವಿ. ಅದು ಸ್ವಲ್ಪ ತೊಗೊಂಡು ಚೆನ್ನಾಗಿರುತ್ತೆ, ಎಲ್ಲ ತಟ್ಟೆಗೆ ಜೋಡಿಸಿ ಇಡೋಣ ಅಂದ್ಬಿಟ್ಟು ಮನೇಲಿ ಎಷ್ಟಾಗುತ್ತೋ ಅಷ್ಟು ಮಾಡಿದೋ. ಹೊರ್ಗಡೆನೂ ತೊಗೊಬಂದಿದ್ದು. ಹಾಗೆ ಅದೇನೋ ಐಸ್ ಕ್ರೀಮ್ ಅಂತ ಹೇಳ್ಬಿಟ್ಟು ಐಸ್ ಕ್ರೀಮು ಮತ್ತು ಜ್ಯೂಸ್ ಎಲ್ಲ ಕುಡ್ಕೊಂಡು ತಿಂದ್ಬಿಟ್ಟು ಬಂದ್ವಿ. ಮತ್ತು ಇನ್ನು ಫ್ರೂಟ್ಸು ಅದು ಇದು ಎಲ್ಲ ತೊಗೊಬೇಕಾಗಿತ್ತು, ಎಲ್ಲ ತೊಗೊಂಡು ಬಂದ್ವಿ. ಅಲ್ಲೇ ನಮ್ಮ ಪರಿಚಯ ಇರೋದೇ ಇತ್ತು ಬಾಳೆಹಣ್ಣು ಮಂಡಿ, ಅಲ್ಲಿಗೆ ಹೋಗ್ಬಿಟ್ಟು ಬನಾನ ಎಲ್ಲ ತೊಗೊಂಡು ಏನು ಸಕ್ಕತ್ ರೇಟ್ ಅಂದರೆ 1 ಡಬಲ್ ರೇಟ್ ಮುಖ್ಯ ಅಲ್ಲ, ನಮ್ಗೆ ಹಬ್ಬ ಮಾಡೋದು ಇಂಪಾರ್ಟೆಂಟ್ ಅಲ್ವ. ಸೊ ಎಷ್ಟಾಗಿ ತೊಗೊಳ್ಳೋದಕ್ಕೆ ತೊಗೊಂಡು ಬಂದ್ವಿ. ಸ್ವೀಟ್ ಕಾರ್ನ್. ಹಬ್ಬಕ್ಕಂತ ಮನೆಯೆಲ್ಲ ಕ್ಲೀನ್ ಮಾಡಿದ್ದೆ. ಫೈನಲ್ ಆಗಿ ನಮ್ಮನೆ ಈ ಥರ ಇತ್ತು. ಯಾವಾಗಲೂ ಕ್ಲೀನಾಗಿ ಇಟ್ಕೊಂಡಿರ್ತೀನಿ, ನನಗೆ ಗಲೀಜಾಗಿದ್ದರೆ ಆಗಲ್ಲ. ಸೊ ಯಾವಾಗಲೂ ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ನೈಟ್ ಅಡುಗೆ ಮಾಡಿ ಊಟ ಮಾಡಿರೋ ಪಾತ್ರೆನೂ ನಾನು ನೈಟೇ ತೊಳೆದು ಇಟ್ಬಿಟ್ಟಿರ್ತೀನಿ. ಈ ಥರ ಇತ್ತು. ಹಬ್ಬಕ್ಕೆಲ್ಲ ರೆಡಿ ಮಾಡಿದ್ದು
ಕ್ಲೀನಿಂಗ್ ಈ ಥರ ಇದೆ ಅಂತೇಳಿ ಅದನ್ನ ವಿಡಿಯೋ ಹಾಕೋಣ ಅಂದ್ಕೊಂಡೆ. ಬಟ್ ಎಲ್ಲರೂ ಕ್ಲೀನ್ ಮಾಡಿದ್ದು ಅದು ಇದು ಎಲ್ಲ ಹಾಕ್ತಾರೆ ಅಂದ್ಬಿಟ್ಟು ಹಾಕಿಲ್ಲ. ಇದು ಮಲ್ಲಿಗೆ ಹೂವಿನ ದಾರ ಲಕ್ಷ್ಮಿಗೆ ಅಂದ್ಬಿಟ್ಟು ಮಾರ್ಕೆಟ್ಗೆ ಹೋಗಿದ್ರು ನಮ್ಮ ಯಜಮಾನ್ರು, ಅಲ್ಲಿ ತೊಗೊಬಂದರು. ಎಷ್ಟಿರ್ಬೋದು ಅಂತ ಗೆಸ್ ಮಾಡಿ. ಹಾಗೇನೆ ಮೆಹಂದಿ ಹಾಕಮ್ಮ ಅಂತ ಹೇಳಿದ್ಲು ಅಂದ್ಬಿಟ್ಟು ಮಗಳಿಗೆ ಈ ಥರ ಹಾಕಿದ್ದೆ. ಅವ್ಳಿಗೆ ಮೇಕಪ್ಪು ಮೆಹಂದಿ ಎಲ್ಲ ತುಂಬ ಇಷ್ಟ. ತಾವರೆಲ್ಲ ಭಾಗ್ಯದಲಕ್ಷ್ಮೀ ಬಾರಮ್ಮ, ಭಾಗ್ಯದಲಕ್ಷ್ಮೀ ಬಾರಮ್ಮ, ನಮ್ಮಮ್ಮಗಳ ಶಾರದೆ ಲೋಕ ಪೂಜಿತೆ ಎಡದಾತೆ ನಮೋಸ್ತೇವದಿಂದ ಶಲಕುಮಾತೆ ಏಳು ಶರ್ಮದ ಶೋಕ್ಯದಾತೆ ಸರಸ್ವತಿ ನಮ ಶುಭ್ಯಂ ಒಳದೆ ಕಾಮರೂಪಿಣಿ ವಿದ್ಯಾರಂಭ ಕನಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಗುರು ಬ್ರಹ್ಮ ಗುರು ವಿಷ್ಣು ಓಡಿ ಬಂದು ಒಳಗೆ ನೀನು ತಿರಿಕ್ಕಂದು ಆಡ್ಯಾಡೆ ರಂಗ ನಿರಿಯಾಡ್ಯಾಡೆ ರಂಗ ನಿರಿಯಾಡ್ಯಾಡೆ ರಂಗ ನಿರಿಯಾಡ್ಯಾಡೆ ರಂಗ ನಿರಿಯಾಡ್ಯಾಡೆ ರಂಗ. ಶಾರದೆ ಲೋಕ ಪೂಜಿತೆ ಎಡದಾತೆ ನಮೋಸ್ತುತೆ ಪ್ರೇಮದಿಂದ ಶಲಕುಮಾತೆ ಏಳು ಶರ್ಮದ ಶೋಕ್ಯದಾತೆ ಸರಸ್ವತಿ ನಮ ಶುಭ್ಯಂ ಒಳದೆ ಕಾಮರೂಪಿಣಿ ವಿದ್ಯಾರಂಭ ಕನಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಗುರು ಬ್ರಹ್ಮ ಗುರು ವಿಷ್ಣು ಓಡಿ ಬಂದು ಒಳಗೆ ನೀನು ತಿರಿಕ್ಕಂದು ಆಡ್ಯಾಡೆ ರಂಗ ನಿರಿಯಾಡ್ಯಾಡೆ ರಂಗ ನಿರಿಯಾಡ್ಯಾಡೆ ರಂಗ ನಿರಿಯಾಡ್ಯಾಡೆ ರಂಗ ನಿರಿಯಾಡ್ಯಾಡೆ ರಂಗ. ಫ್ರೆಂಡ್ಸ್, ನನ್ನ ಮಗಳು ಹಾಡು ಕೇಳಿದ್ರಲ್ಲ ಯಾವ ಥರ ಇತ್ತು ಅಂತೇಳಿ. ಸೊ ಅವಳ ಮುಂದೆ ಇದು ಸಂಗೀತ ಕ್ಲಾಸಿಗೆ ಸೇರಿಸಿ ಚೆನ್ನಾಗಿ ಹಾಡೆಲ್ಲ ಕಲಿತಾಳೆ ಅನಿಸ್ತಿದೆ. ಸಾಕು ಬಿಡೆ ಅಂದ್ರೂ ಕೇಳ್ತಿಲ್ಲ, ಹಾಡು ಹೇಳ್ತಾನೆ ಇದ್ಲು. ಫ್ರೆಂಡ್ಸ್, ನಮ್ಮ ಮನೇಲಿ ಈ ಥರ ಲಕ್ಷ್ಮಿ ಎಲ್ಲ ಕೂರಿಸಿ ಅಲಂಕಾರ ಪೂಜೆ ಎಲ್ಲ ಮಾಡಿದ್ವಿ. ಚೆನ್ನಾಗಿದೆಯಾ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಫೈನಲ್ ಆಗಿ ವರಮಹಾಲಕ್ಷ್ಮಿ ಹಬ್ಬನೂ ಮುಗೀತು. ಸೊ ನಾನು ಡೈಲಿ ವಿಡಿಯೋಸ್ ಹಾಕೋಣ ಅಂತಿದ್ರೆ ಮೊಬೈಲ್ ಬೇರೆ ರಿಪೇರಿ ಆಗಿತ್ತು, ಅದಕ್ಕೋಸ್ಕರ ಹಾಕೋಕ್ಕಾಗಿರ್ಲಿಲ್ಲ. ಇನ್ಮೇಲೆ ಡೈಲಿ ವಿಡಿಯೋಸ್ ಹಾಕ್ತೀನಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮರೀದೆ ಕಮೆಂಟ್ ಮಾಡಿ ಹೇಗಿದೆ ನನ್ನ ವಿಡಿಯೋ ಅಂತ ತಿಳಿಸಿ.